ಹಿಂದೆ ನನ್ನ ತಮ್ಮ ಭರತ್ ನನಗೆ ಹುಡ್ಕೊಂಡು ಹೊಂಟಾನ ಅಂತ ನಾ ಮಾತಾಡ್ತೇನೆ. ಹಂಗ ನಮ್ಮ ತಂದೆಯವರು ಕೂಡ ಅವರ ನಡೆದಿದ್ದ ದಾರಿಯಲ್ಲಿ ನಮ್ಮ 3 ಮಂದಿ ಗಂಡು ಮಕ್ಕಳಿಗೆ ಹೇಳ್ಯಾರ, ಇಡೀ ಕಲ್ಲ ಮುಲ್ಲ ಎಲ್ಲ ಸಾಫ್ ಮಾಡ್ತೀವಿ, ಹಿಂದ ನಿಮ್ಮ ತಮ್ಮ ನಿತಿನ್ ಹೊಂಟಾನ ನಿಮ್ಮ ಸೇವೆ ಮಾಡ್ಲಿಕ್ಕೆ ಅನ್ನೋದು ಒಂದು ಸ್ವಚ್ಛ ಭಾವನೆಯಿಂದ ಅವ್ರು ಹೇಳಿದ್ರು. ನಾವು 3 ಮಂದಿ ಅದು ಕಲ್ಲ ಮುಳ್ಳ ಸಾಫ್ ಮಾಡೋಳಿಗೆ ಡಿಸ್ಕಸ್ ಮಾಡ್ತಿದ್ದೆವು. ಏನಪ್ಪ ನಮ್ಮಪ್ಪ ತಿಳಿಯರಿಗೆ ಕಲ್ಲ ಮುಳ್ಳ ಅವ್ರಿಗೆ ಸಾಫ್ ಮಾಡಲತ್ತಾರ, ಇದು ಮುಂದೆ ನಮ್ಮ ತಂದೆಯವರಿಗೆ ಚೂರಿ ಇಟ್ಟಂದ್ರೆ ಹ್ಯಾಂಗ ಅಂತಾರ ನಾವು ಏನು ಮಾತಾಡ್ತಿದ್ವಿ. ಅದು ನಿಜಾನೂ ಆಗ್ಯಾವ. ಅದಕ್ಕೆ ತಮ್ಮಲ್ಲಿ ನಾನು ಜಾಸ್ತಿ ಮಾತಾಡಿದೆ. ಈ ಒಂದು ದೊಡ್ಡ ಸಮಾಜಕ್ಕೆ ನಾನು ಒಂದು ಸಂದೇಶದ ಮುಖಾಂತರ ನಿಮಗೆ ನಾನು ಕೈ ಜೋಡಿಸಿ ಹೇಳ್ತೀನಿ. ಏನ್ ಬಿಜೆಪಿದವರು ಬಹಳ ಹಗಲ ಕನಸಿನಲ್ಲಿ ಇದ್ದಾರೆ. ಇಲ್ಲಪ್ಪ ವೀರಶೈವ ಸಮಾಜ 90% ನಮಗೆ ಮತ ನೀಡ್ತಾರ ಅಂತ ಒಂದು ಹಗಲ ಕನಸಲ್ಲಿದ್ದಾರೆ. ಆ ಕನಸು ನನಸಾಗಿ ಕೊಡ್ಬಾರ್ದು. ಆಮೇಲೆ ಶ್ರೀ ಮಾಲಿಕೆ ಗುತ್ತೇದಾರ್ ಮತ್ತು ಎಂ.ಐ. ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಈ ಬಾರಿ ಅಫಜಲ್ಪುರ್ 15ರಿಂದ 20,000 ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನೀವು ಗೆಲ್ಲಿಸಿ ಕೊಡಬೇಕು ಅಂತ ನನ್ನ ಒಂದು ವಿನಂತಿಯನ್ನು ನಾನು ಮಾಡ್ತಾ, ಬಂಧುಗಳೇ, ಬಹಳ ವಿಶ್ವಾಸದಿಂದ ತಮ್ಮ ಮಧ್ಯದಲ್ಲಿ ನಾವು ಬಂದೀವಿ. ಪಾಪ ನಮ್ಮ ಶಾಸಕರು ಕೂಡ ನಮಗೆ ಬಹಳ ವಿಶ್ವಾಸದಿಂದ ಬರಮಾಡ್ಕೊಂಡ. ಅದಕ್ಕೆ ವಿಶ್ವಾಸದ ಹೆಂಗಿರ್ತದೆ ಅಂದ್ರೆ ಕೊನೆಯದಾಗಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನೀರಿಗೆ ಕಿಮ್ಮತ್ತಿರಲ್ಲ, ನೀರಡಿಕೆ ಕಿಮ್ಮತ್ತಿರ್ತದೆ. ಹಂಗ ಊಟಕ್ಕೆ ಕಿಮ್ಮತ್ತಿರಲ್ಲ, ಹಸಿವಿಗೆ ಕಿಮ್ಮತ್ತಿರ್ತದೆ. ಅದೇ ರೀತಿ ಬಂಧುಗಳೇ, ಪ್ರೀತಿ ಕಿಮ್ಮತ್ತಿರಲ್ಲ, ವಿಶ್ವಾಸಕ್ಕೆ ಕಿಮ್ಮತ್ತಿರ್ತದೆ ಅಂತ ನಾವು ಮಾತಾಡಿ ಇವತ್ತು ತಮ್ಮ ಮಧ್ಯದಲ್ಲಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲ ನಾನು ಧನ್ಯವಾದಗಳು ಹೇಳಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.